ಗ್ಯಾರಂಟಿ ಗುದ್ದಾಟ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಪಂಚ ಗ್ಯಾರಂಟಿಗಳ ಜಾರಿಗೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಿಂದ ಕೂಡ ಮಾಹಿತಿಯನ್ನ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಸಂಗ್ರಹವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಎಲ್ಲಾ ಇಲಾಖೆಗಳಿಂದ ನಿನ್ನೆಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸಿದ್ರು. ಸಾಕಷ್ಟು ವಿಚಾರಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ. ನಾಳೆ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸಚಿವರ ಜೊತೆ ಒಂದು ಫೈನಲ್ ಮೀಟಿಂಗ್ ಅನ್ನ ಮುಖ್ಯಮಂತ್ರಿಗಳು ನಡೆಸ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ಈ ಗ್ಯಾರಂಟಿಯ ಸಭೆ ನಡೆಯುತ್ತೆ. ಅಂಕಿಅಂಶಗಳ ಬಗ್ಗೆ, ಆರ್ಥಿಕ ಇಲಾಖೆಯ ವರದಿ ಬಗ್ಗೆ ಚರ್ಚೆಯಾಗುತ್ತೆ ನಾಳಿನ ಮೀಟಿಂಗ್ ನಲ್ಲಿ. ಬಹುಶಃ ನಾಳೆಯೇ ಗ್ಯಾರಂಟಿಗಳ ಜಾರಿ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇವತ್ತು ಶಕ್ತಿ ಭವನದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 5 ಗ್ಯಾರಂಟಿಗಳ ಜಾರಿ ಸಂಬಂಧ ಚರ್ಚೆ ಇನ್ನೂ ಕೂಡ ಮುಂದುವರೆದಿದೆ. ಈ ಯೋಜನಾ ವರದಿಗಳ ಮೇಲೆ ಗ್ಯಾರಂಟಿಗಳ ಜಾರಿ ಆಗೋದ್ರ ಬಗ್ಗೆ ಚರ್ಚೆಗಳನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ನಿನ್ನೆಯಿಂದಲೂ ಕೂಡ ಇವತ್ತು ನಡೀತಾ ಇದೆ. ನಾಳೆ ಕೂಡ ಮತ್ತೆ 12 ಗಂಟೆಗೆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಅನ್ನ ನಡೆಸೋದ್ರಿಂದ ಈ 5 ಗ್ಯಾರಂಟಿಗಳ ಜಾರಿ ಸಂಬಂಧ ಕಂಪ್ಲೀಟ್ ಆಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು. ಮೊದಲನೇದಾಗಿ ಕೃಷ್ಣ, ಮತ್ತೊಂದು ಕಡೆಗೆ ಹೆಬ್ಬಾಕ ತಿಮ್ಮೇಗೌಡ, ಮತ್ತೊಂದು ಕಡೆಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಎಲ್ಲರೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಕೃಷ್ಣ ಅವರಿಗೆ ನನ್ನ ಪ್ರಶ್ನೆ. ಕೃಷ್ಣ, ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಈ ಗ್ಯಾರಂಟಿಗಳ ಜಾರಿಯನ್ನ ಮಾಡಬೇಕು ಅನ್ನೋದಕ್ಕೂ ಮುಂಚಿತವಾಗಿ ಅಧಿಕಾರಿಗಳ ಮೀಟಿಂಗ್ ಅನ್ನ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ನಡೆಸ್ತಾರೆ, ನಾಳೆ ಕೂಡ ನಡೆಸ್ತಾರಂತೆ. ಒಟ್ಟಾರೆ ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ, ಯಾವೆಲ್ಲ ಲೆಕ್ಕಾಚಾರಗಳನ್ನ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಅಂತ? ಶ್ರುತಿ, ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸರಣಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಬಹುಮುಖ್ಯವಾಗಿ ಈಗಾಗಲೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ಅದನ್ನ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸುವ ಮುಖಾಂತರವಾಗಿ ಯೋಜನೆಗಳನ್ನ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆಯಿಂದನೂ ಕೂಡ ಮುಖ್ಯಮಂತ್ರಿಗಳು ಸರಣಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ಯೋಜನೆಯ ವರದಿ ಬಗ್ಗೆ, ಅಂದ್ರೆ ಇಂತಿಷ್ಟು ಯೋಜನೆಗಳಿಗೆ ಇಷ್ಟಂತ ಹಣ ಬೇಕಾಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಸಭೆಯಲ್ಲಿ ಮಂಡಿಸಿದ್ದಾರೆ. ಅಂತಿಮವಾಗಿ ಯಾವೆಲ್ಲ ಯೋಜನೆಗಳಿಗೆ ಎಷ್ಟು ಫಲಾನುಭವಿಗಳಿದ್ದಾರೆ ಅವರನ್ನ ಪಟ್ಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಎಷ್ಟು ಪ್ರಮಾಣದಲ್ಲಿ ಅಮೌಂಟ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳು ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಇವತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಅಂತಿಮವಾಗಿ ಯೋಜನಾ ವರದಿಯನ್ನ ಸಿದ್ಧಪಡಿಸಿರುವಂತದ್ದು. ಈಗ ತಾನೇ ಮುಖ್ಯಮಂತ್ರಿಗಳು ಶಕ್ತಿ ಭವನದಲ್ಲಿ ಸಭೆಯನ್ನು ಕೂಡ ಶುರು ಮಾಡಿದ್ದಾರೆ. ಸಭೆಯಲ್ಲಿ ಬಹುಮುಖ್ಯವಾಗಿ ಯೋಜನಾ ವರದಿಗೆ ಸಂಬಂಧಪಟ್ಟಂತೆ ಒಂದು ರೀತಿ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರವನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅಮೌಂಟ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಚರ್ಚೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂತದ್ದು. ನಾಳೆ ಮುಖ್ಯವಾಗಿ ವಿಧಾನಸೌಧದಲ್ಲಿ ಎಲ್ಲಾ ಸಚಿವರ ಸಭೆಯನ್ನು ಕೂಡ ಕರೆದಿದ್ದಾರೆ. ಎಲ್ಲಾ ಸಚಿವರುಗಳು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಈ ಒಂದು ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದಲ್ಲಿ ಎಲ್ಲಾ ಸಚಿವರ ಅಭಿಪ್ರಾಯವನ್ನು ಕೂಡ ಸಲಹೆಗಳನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ನಾಳೆ 12 ಗಂಟೆಗೆ ವಿಧಾನಸೌಧದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಎಲ್ಲಾ ಸಚಿವರುಗಳಿಂದ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ಸಚಿವರುಗಳು ಏನ್ ಸಲಹೆಗಳನ್ನ ಕೊಡ್ತಾರೆ ಆ ಒಂದು ಸಲಹೆಗಳನ್ನ ಆಧಾರದ ಮೇಲೆ ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ನಾಳೆ ಸ್ಪಷ್ಟವಾದಂತಹ ಚಿತ್ರಣವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ನಾಡಿದ್ದು ಗುರುವಾರ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಅಂತಿಮವಾದಂತಹ ಮುದ್ರೆಯನ್ನ ಒತ್ತುವಂತ ನಿಟ್ಟಿನಲ್ಲೂ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹಾಗಾಗಿನೇ ಪೂರ್ವಭಾವಿ ಸಭೆಯನ್ನ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆನೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಈಗ ತನ್ನ ಸಭೆಯನ್ನು ಕೂಡ ಶುರು ಮಾಡಿರುವಂತದ್ದು. ನಾಳೆ ಸಚಿವರ ಜೊತೆ ಸಮಾಲೋಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂತಿಮವಾಗಿ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಬಹುಶಃ ಗುರುವಾರವೇ 5 ಗ್ಯಾರಂಟಿ ಯೋಜನೆಗಳು ಬಹುತೇಕವಾಗಿ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಜನರು ಕೂಡ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಜಿಲ್ಲಾ ಪ್ರವಾಸಕ್ಕೂ ಮುಂಚಿತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಶತಾಯಗತಾಯವಾಗಿ ಒಂದು ರೀತಿ ಪಣವನ್ನು ತೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಮುಂದಿನ ತಿಂಗಳು ಮನೆ ಯಜಮಾನಿಗೆ ಸಿಗುತ್ತಾ ಹಾಗಾದ್ರೆ ಗೃಹಲಕ್ಷ್ಮಿಯ ಸ್ಕೀಮ್? ಮನೆ ಯಜಮಾನಿಯ ಅಕೌಂಟ್ಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಬರುತ್ತಾ? ನಿನ್ನೆ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭೆ ಕೂಡ ಶುರುವಾಗಿದೆ. ಹಾಗಾದ್ರೆ ಮನೆ ಯಜಮಾನಿಯ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಿಗತ್ತಾ? ಸೊ ಅವ್ರು ಯಾವ ರೀತಿಯಾಗಿ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ? ಒಂದು ವೇಳೆ ಇದೆಲ್ಲವೂ ಕೂಡ ಪ್ಲಾನ್ ಆಗಿದೆ ಅಂತ ಹೇಳಿದಾಗ ಯಾವ ರೀತಿಯಾಗಿ ಜಾರಿಯನ್ನ ಮಾಡ್ತಾರೆ? ಅದಕ್ಕೆ ಬೇಕಾಗಿರುವಂತಹ ಮಾನದಂಡಗಳು ಏನ್? ಹಾಗಾದ್ರೆ ಯಾವ ವಿಚಾರಗಳನ್ನ ಆಧರಿಸಿ ಇವರು 2,000 ರೂಪಾಯಿನ ಅಕೌಂಟ್ಗೆ ಹಾಕ್ತಾರೆ? ಯಾವಾಗಿಂದ ಜಾರಿ ಮಾಡಲಾಗತ್ತೆ? ಎಲ್ಲಿಗೂ ಕೊಡ್ತಾರಾ? ಕೊಡಬೇಕಾ? ಅಥವಾ ಅರ್ಹ ಫಲಾನುಭವಿಗಳ ಮಾತ್ರ ಆಯ್ಕೆಯಾಗುತ್ತಾ? ಹೇಗೆ ಏನು ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ.
ಸೊ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಕೂಡ ಇದೆ. ನೋಡ್ಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಇದನ್ನ ಡಿಸೈಡ್ ಮಾಡ್ತಾರೆ ಅಂತ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಸ್ಕೀಮ್ ನ ಷರತ್ತುಗಳೇನು, ಯಾವೆಲ್ಲ ಮಾನದಂಡಗಳನ್ನ ಆಧರಿಸಿ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯ ಅಕೌಂಟ್ಗೆ 2,000 ರೂಪಾಯಿನ ಕೊಡ್ಲಾಗತ್ತೆ? ಹಾಗಾದ್ರೆ ಆ ಭರವಸೆ ಸೊ ಏನೆಲ್ಲ ಸಾಧ್ಯತೆಗಳಿದೆ ಹಾಗಾದ್ರೆ ಕೆಲವೊಂದಿಷ್ಟು ಲೆಕ್ಕಾಚಾರಗಳಿದೆ. ಸೊ ನಾವು ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ, ಯಾವ ಮಾನದಂಡಗಳನ್ನ ಅನುಸರಿಸಬಹುದು ಅಥವಾ ಆಧರಿಸಬಹುದು ಅಂತ ಹೇಳಿ. ಗೃಹಲಕ್ಷ್ಮಿಗೆ ಬಹುಶಃ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಉದ್ಯೋಗಿಗಳಿಗೆ ಸೊ ಯಾರೆಲ್ಲ ಇರ್ತಾರೋ ಸೊ ಅಂತವರಿಗೆ ಸಿಗೋದಿಲ್ಲ ಅಂದ್ರೆ 2,000 ರೂಪಾಯಿ. ಈಗ ಯಾರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ ಮಹಿಳೆಯರು, ಅವ್ರಿಗೆ ಯಾರಿಗೂ ಕೂಡ ಸಿಗೋದಿಲ್ಲ. ಮತ್ತೊಂದು ಕಡೆಗೆ ಯಾರೆಲ್ಲ ಮಹಿಳೆಯರು ಅಥವಾ ಗೃಹಿಣಿಯರು ಟ್ಯಾಕ್ಸ್ ಅನ್ನ ಕಟ್ತಾರೆ ಅಂದ್ರೆ ಸೊ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಮಟ್ಟಿಗೆ ಸಂಬಳ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ವೆಲ್ ಸೆಟಲ್ಡ್ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಅವರಿಗೂ ಕೂಡ ಈ ಒಂದು ಭಾಗ್ಯ ಅಥವಾ ಈ ಸ್ಕೀಮ್ ನ ಯೋಜನೆ ಸಿಗೋದಿಲ್ಲ ಅನ್ನೋ ಲೆಕ್ಕಾಚಾರಗಳಿದೆ. ಇನ್ನು ಬಿಪಿಎಲ್ ಕಾರ್ಡ್ ನ ಮಾನದಂಡ ಆಗಬಹುದು ಅನ್ನೋ ಒಂದು ವಿಚಾರಗಳಿದೆ. ಅಂದ್ರೆ ಬಿಪಿಎಲ್ ಕಾರ್ಡ್ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಿರ್ತಾರೋ ಸೊ ಅಂತಹ ಮಹಿಳೆಯರನ್ನ ಗುರಿಯಾಗಿಸ್ಕೊಂಡು ಅಥವಾ ಆ ಮಾನದಂಡದ ಮೇಲೆ ಕೊಡಬಹುದು ಅನ್ನೋ ಒಂದು ವಿಚಾರಗಳು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದು ಗೃಹಲಕ್ಷ್ಮಿಯ ಷರತ್ತುಗಳು ನಾವು ಹೇಳ್ತಾ ಇರೋದು. ಹಾಗಾದ್ರೆ ಈ ಗೃಹಲಕ್ಷ್ಮಿಯ ಗ್ಯಾರಂಟಿ ಏನ್? ಹಾಗಾದ್ರೆ ನೋಡಿ, ಪ್ರತಿ ತಿಂಗಳು ಮನೆಯೊಡತಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಅಧಿಕಾರಕ್ಕೂ ಕೂಡ ಬಂದಿದ್ದಾರೆ. ಸೊ ಇದು ಒಂದು ಕಡೆ. ಬಟ್ ಯಾವ ರೀತಿಯಾಗಿ ಅನ್ನೋದು ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಪ್ರಮುಖವಾಗಿ 1.5 ಕೋಟಿ ರಾಜ್ಯದಲ್ಲಿ ಗೃಹಿಣಿಯರಿದ್ದಾರೆ. ಇದು ಎಕ್ಸಾಕ್ಟ್ ಅಂಕಿಅಂಶ ಅಲ್ಲ, ಅಂದಾಜಿನ ಪ್ರಕಾರ 1.5 ಕೋಟಿ. ಅಂದ್ರೆ ಈ 1.5 ಕೋಟಿ ಮಹಿಳೆಯರಿಗೆ 2,000 ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೆ 3,000 ಕೋಟಿ ವೆಚ್ಚ ಆಗತ್ತೆ. ವರ್ಷಕ್ಕೆ 36,000 ಕೋಟಿ ರೂಪಾಯಿಯನ್ನ ಇದು 2,000 ರೂಪಾಯಿ ಕೊಡೋದಕ್ಕೆ ಈ ಗೃಹಿಣಿಯರಿಗೆ ಘೋಷಿಸಿರುವಂತಹ ಈ ಸ್ಕೀಮ್ಗೆ ಪ್ರತಿ ವರ್ಷ ಇಲ್ಲ ಅಂದ್ರೂ 36,000 ಕೋಟಿ ವೆಚ್ಚ ಆಗತ್ತೆ. ಇದು ಅಂದಾಜು, ಇದು ಸರ್ಕಾರ ಹಾಕೊಂಡಿರುವಂತಹ ಅಂಕಿಅಂಶಗಳ ಒಂದು ಲೆಕ್ಕಾಚಾರ ಇದು. ಇನ್ನು ಸರ್ಕಾರದ ಲೆಕ್ಕ ಏನ್? ಹಾಗಾದ್ರೆ ನೋಡಿ, ಈ ಗ್ಯಾರಂಟಿಗೆ ಪರ್ಟಿಕ್ಯುಲರ್ ಆಗಿ ಇಂತಹ ಅರ್ಹತೆಗಳಿರಲೇಬೇಕು ಅನ್ನೋ ಕೆಲವೊಂದಿಷ್ಟು ಮಾನದಂಡಗಳನ್ನ ಫಿಕ್ಸ್ ಮಾಡೋದು, ಫಲಾನುಭವಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂತಹ ಪ್ಲಾನ್ ಸರ್ಕಾರದ ಯೋಜನೆಯಲ್ಲಿದೆ. ಈ ಮಾರ್ಗಸೂಚಿ ಮೂಲಕ ಗ್ಯಾರಂಟಿ ಸೀಮಿತಕ್ಕೆ ಸೊ ಇವರು ಮುಂದಾಗುವಂತಹ ಸಾಧ್ಯತೆಗಳಿದೆ. ಈ ಮೂಲಕ ವೆಚ್ಚವನ್ನ, ತಮಗೆ ಬೀಳುವಂತಹ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಕೂಡ ಸರ್ಕಾರಕ್ಕಿದೆ. ಸೊ ಯಾವ ರೀತಿ, ಯಾಕಂದ್ರೆ ಎಲ್ರಿಗೂ ಅವರು ಓವರ್ ಆಲ್ ಆಗಿ ಹೇಳಿದ್ದಾರೆ 2,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯ ಮನೆಯ ಯಜಮಾನಿ ಅಥವಾ ಗೃಹಿಣಿ ಯಾರಿರ್ತಾರೋ ಅವರಿಗೆ ಹೋಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಆದ್ರೆ ಇವರು ಈಗ ಕೆಲವೊಂದಿಷ್ಟು ಮಾನದಂಡಗಳು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಳ್ತಾರೆ. ಸೊ ಆ ಲೆಕ್ಕಾಚಾರಗಳನ್ನ ಹಾಕೊಂಡ ಮೇಲೆ ಏನೆಲ್ಲ ಆಗತ್ತೆ ಅಂತ ಹೇಳಿ ಬನ್ನಿ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ತಿಮ್ಮೇಗೌಡ, ಈಗ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರ ಏನೋ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತು, ಬಟ್ ಅವ್ರು ಹೇಳಿಲ್ಲ, ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಅಂತ ಹೇಳಿದ್ರು. ಬಟ್ ಅದಕ್ಕೆ ಮಾನದಂಡಗಳನ್ನ ಈಗ ಹಾಕಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ? ಸರ್ಕಾರದ ಲೆಕ್ಕಾಚಾರ ಏನು? ಏನ್ ಹೇಳ್ತೀರಾ ಈ ವಿಚಾರದಲ್ಲಿ, ಗೃಹಿಣಿಯರ ವಿಚಾರದಲ್ಲಿ ಎಸ್ಪೆಷಲಿ? ಸರ್ಕಾರದ ಲೆಕ್ಕಾಚಾರ ಅಂದ್ರೆ ಆರ್ಥಿಕ ಹೊಡೆತವನ್ನ, ಆರ್ಥಿಕ ಏನು ದುಸ್ಥಿತಿ ಇದೆಯಲ್ಲ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತ ನಿಟ್ಟಲ್ಲಿ ಮತ್ತೊಂದು ಕಡೆಗೆ ತಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸ್ಕೊಳ್ಬೇಕು, ಮತ್ತೊಂದು ಕಡೆಗೆ ಆರ್ಥಿಕ ಸಮತೋಲನವನ್ನು ಕೂಡ ಕಾಪಾಡ್ಕೊಳ್ಬೇಕು. ಇದೇ ಸರ್ಕಾರದ ಮುಂದಿರ್ತಕ್ಕಂಥ ಒಂದು ಜವಾಬ್ದಾರಿ, ಸರ್ಕಾರದ ಮುಂದಿರ್ತಕ್ಕಂಥ ಒಂದು ಸವಾಲು. ಸೊ ಹೀಗಾಗಿಯೇ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಏನು 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆಯಿಂದಲೂ ಕೂಡ ಸಂಬಂಧಪಟ್ಟಂತ 5 ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಏನು ಶಕ್ತಿ ಭವನದಲ್ಲಿ ಉನ್ನತ ಮಟ್ಟದ IAS ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನ ಈ ಒಂದು ಮನೆಯೊಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಮಾಸಾಶನವನ್ನ, ಅಂದ್ರೆ ಮಾಸಾಶನ ರೂಪದಲ್ಲಿ ಮನೆಯೊಡತಿಗೆ 2,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತೀನಿ ಎನ್ನುವಂತ ನಿಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಅನೌನ್ಸ್ ಮಾಡಿದ್ರಲ್ಲ, ಅದರ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾನದಂಡಗಳು, ಕೆಲವೊಂದು ಷರತ್ತುಗಳನ್ನ ವಿಧಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದ್ಯಾ, ಮುಖ್ಯಮಂತ್ರಿಗಳು ಚಿಂತನೆಯನ್ನ ನಡೆಸಿದಾರಾ? ಇಂಥದ್ದೊಂದು ಚರ್ಚೆ ಇದೀಗ ಏನು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಈಗಾಗಲೇ ಸರ್ಕಾರಿ ನೌಕರ ಮಹಿಳೆಯರಿದ್ರೆ ಅಂತವ್ರಿಗೆ ಈ ಒಂದು ಸೌಲಭ್ಯವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಯಾಗಿ ಒಂದು ವೇಳೆ ಉಚಿತ ಬಸ್ ಪಾಸ್ ಅಂದ್ರೆ ಖಾಸಗಿ ನೌಕರರಾಗಿದ್ದು ದಿನನಿತ್ಯ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಬಸ್ ಸೌಲಭ್ಯ ಸಿಗುತ್ತೆ. ಮತ್ತೊಂದು ಕಡೆಗೆ 60 ವರ್ಷ ಮೇಲ್ಪಟ್ಟಂತ ಮಹಿಳೆಯರಿಗೆ ವೃದ್ಧಾಪ್ಯ ವೇತನ ಸಿಗುತ್ತೆ. ಇಂಥ ಸಂದರ್ಭದಲ್ಲಿ ಹೇಗೆಲ್ಲ ನಾವು
ಕಂಡೀಷನ್ ಹಾಕ್ಬೋದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಂಥ ಒಂದು ಸೌಲಭ್ಯ ಸಿಕ್ಕಿದ್ರೆ ಅದು ಆರ್ಥಿಕವಾಗಿ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಫಲಾನುಭವಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ಮತ್ತೊಂದು ಕಡೆಗೆ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಂಥದ್ದೊಂದು ಷರತ್ತುಗಳನ್ನ ವಿಧಿಸೋದಕ್ಕೆ ಏನಾದರೂ ಚಿಂತನೆ ನಡೆಸಿದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಏನು 2,000 ರೂಪಾಯಿಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಒಂದು ಅಮೌಂಟ್ ಬೇಕಾಗುತ್ತೆ, ಅಂದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಬೇಕಾಗುತ್ತೆ. ಸೊ ಹೀಗಾಗಿಯೇ ಫಲಾನುಭವಿಗಳು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಏನು ಸರ್ಕಾರ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಬೇಕು. ನುಡಿದಂತೆ ನಡೆಯುತ್ತಿದ್ದೇವೆ, ನುಡಿದಂತೆ ನಡೆಯುತ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ಸಾರೋದಕ್ಕೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಅನುಷ್ಠಾನಕ್ಕೆ ಷರತ್ತುಗಳು ಮತ್ತೆ ಮಾನದಂಡಗಳನ್ನ ವಿಧಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತ ಒಂದು ಚರ್ಚೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಜಾರಿಗೆ ಕಸರತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಸಖಿ ಯೋಜನೆ ಇದೆಯಲ್ಲ, ಇದನ್ನ ಜಾರಿಗೆ ತರಬೇಕು ಅಂತ, ಯಾಕಂದ್ರೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಸಚಿವರ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಈಗಾಗಲೇ ಒಂದ್ ಕಡೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಷ್ಟದಲ್ಲಿದೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಅಂಕಿಅಂಶಗಳನ್ನ ಸರ್ಕಾರ ಕೊಡ್ತಾ ಇದೆ. ಈಗಾಗಲೇ ಪ್ರತಿ ವರ್ಷ ಸರ್ಕಾರಿ ಅಂದ್ರೆ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅಂಕಿ ಸಂಖ್ಯೆಗಳನ್ನ ತೋರಿಸ್ತಾರೆ. ಈಗ ಯಾವ ರೀತಿಯಾಗಿ ಹಾಗಾದ್ರೆ ಮಹಿಳೆಯರೆಲ್ಲರಿಗೂ ಕೂಡ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಉಚಿತ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತಾರೆ. ಈಗಾಗಲೇ ಪ್ರಯಾಣದ ಭರವಸೆಯನ್ನ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ 4 ಸಾರಿಗೆ ನಿಗಮಗಳ ಜೊತೆ ಸಚಿವರು ಸರಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಈ ಮಹತ್ವದ ಸಭೆ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಏನ್ ಮಾಡ್ತಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ನಾವು ಟಿಕೆಟ್ ಅನ್ನ ತೆಗೆದುಕೊಳ್ಳೋದಿಲ್ಲ, ಸಿದ್ದರಾಮಯ್ಯ ಹೇಳಿದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಈಗ ಆಲ್ರೆಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಈಗಾಗಲೇ ಒಂದ್ ಕಡೆ ಕೆಎಸ್ಆರ್ಟಿಸಿ ಅಥವಾ ಬಿಎಂಟಿಸಿ ನಷ್ಟದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಆ ಅಂಕಿಅಂಶಗಳನ್ನ ಸರ್ಕಾರ ಕೊಡುತ್ತೆ. ಬಟ್ ಈಗ ಉಚಿತವಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ಯಲ್ಲ, ಏನ್ ಪ್ಲಾನ್ಗಳಿದೆ, ಯಾವ ರೀತಿಯಾಗಿ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ ಅಂತ? ಶ್ರುತಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಬಹಳ ಪ್ರಮುಖವಾದಂತಹ ಗ್ಯಾರಂಟಿ ಅಂದ್ರೆ ಇದು ಮಹಿಳೆಯರಿಗೆ ಉಚಿತ ಸೇವೆಯನ್ನ, ಸಾರಿಗೆಯಲ್ಲಿ ಉಚಿತ ಸೇವೆಯನ್ನ ಕೊಡೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು. ಈಗ ಅಧಿಕಾರಕ್ಕೆ ಬಂದಾದ ಮೇಲೆ ತಾತ್ವಿಕ ಒಪ್ಪಿಗೆಯನ್ನು ಕೂಡ ನೀಡಿದ್ದಾರೆ. ಈಗ ಅನುಷ್ಠಾನ ಮಾತ್ರ ಬಾಕಿ ಇರೋದು. ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಬೇರೆ ಬೇರೆ ಭಾಗಗಳಲ್ಲಿ ನಾವು ಟಿಕೆಟ್ ಅನ್ನ ಖರೀದಿ ಮಾಡೋದಿಲ್ಲ, ನಮಗೆ ಉಚಿತ ಸೇವೆಯನ್ನ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಠ ಹಿಡಿತಿರುವಂತಹ ಪ್ರಸಂಗಗಳು ಕೂಡ ಕಂಡು ಬಂದವು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಾಂತಿನಗರದ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳ ಒಟ್ಟು 4 ನಿಗಮಗಳೇನು ಬರ್ತದೆ, ಆ 4 ನಿಗಮಗಳ ಎಂಡಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ಸ್ಪಷ್ಟವಾದಂತಹ ಮಾಹಿತಿಯನ್ನ ಪಿಪಿಟಿ ಮೂಲಕನೂ ಕೂಡ ನೀಡ್ತಾ ಇದ್ದಾರೆ. ಯಾವ್ಯಾವ ನಿಗಮ ಎಷ್ಟು ನಷ್ಟದಲ್ಲಿದೆ, ಎಷ್ಟು ಆದಾಯವನ್ನ ಪ್ರತಿದಿನ ಪಡಿತಾ ಇದೆ, ಪ್ರತಿದಿನ ಮಹಿಳೆಯರು ಎಷ್ಟು ಅಂದಾಜಾಗಿ ಬಿಎಂಟಿಸಿಯಲ್ಲಿ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡ್ತಾರೆ, ಕೆಎಸ್ಆರ್ಟಿಸಿಯಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಲಾಭ ಮತ್ತು ನಷ್ಟದ ಲೆಕ್ಕಾಚಾರನೂ ಕೂಡ ಬರ್ತಾ ಇದೆ. ವಾರ್ಷಿಕವಾಗಿ 3,200 ಕೋಟಿ ಬೇಕಾಗತ್ತೆ. ಇದನ್ನ ಸದ್ಯ 4 ನಿಗಮಗಳು, ಅದರಲ್ಲೂ ಕೂಡ ಕೊರೋನಾ ಸಂದರ್ಭದಲ್ಲಿ 4 ನಿಗಮಗಳು ಸಂಕಷ್ಟದಲ್ಲಿದ್ವು. ಸಿಬ್ಬಂದಿಗಳಿಗೆ ವೇತನ ಕೊಡ್ಲಿಕ್ಕೂ ಕೂಡ ರಾಜ್ಯ ಸರ್ಕಾರದ ಸಹಾಯಧನಕ್ಕೆ ಆಶ್ರಯವನ್ನ ವ್ಯಕ್ತಪಡಿಸುವಂತ ಪರಿಸ್ಥಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಸಹಾಯಧನವನ್ನ ರಾಜ್ಯ ಸರ್ಕಾರ ನೀಡಿದ್ರೆ, ಪ್ರತಿ ವರ್ಷ 3,200 ಕೋಟಿ ಏನಾದರೂ ನೀಡಿದ್ರೆ ನಾವು ಮಹಿಳೆಯರಿಗೆ ಉಚಿತ ಸೇವೆಯನ್ನ ನೀಡಬಹುದು. ಮಹಿಳೆಯರಿಗೆ ಯಾವ ರೀತಿಯಾಗಿ ಬಸ್ ಪಾಸ್ ರೀತಿ ವ್ಯವಸ್ಥೆಯನ್ನ ಮಾಡೋದು ಅಥವಾ ಕಾಲಮಿತಿಯನ್ನ ಮಾಡೋದು, ಅಂದ್ರೆ 1 ತಿಂಗಳ ಒಳಗಡೆ ಪಾಸ್ ರೀತಿ ಕೊಡೋದು, ಅಥವಾ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಓಡಾಟ ಮಾಡಲಿಕ್ಕೆ ಅವಕಾಶ ಇರುತ್ತಾ, ಇವುಗಳೆಲ್ಲವ ಬಗ್ಗೆನೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನು ಸಾಧಕ ಬಾಧಕಗಳು ಆಗತ್ತೆ ಅದ್ರ ಬಗ್ಗೆ, ಯಾಕಂದ್ರೆ ಅನುಷ್ಠಾನ ಆಗ್ಬೇಕಾದ್ರೆ ಸಾಕಷ್ಟು ತೊಂದರೆಗಳ ಆಗೇ ಆಗತ್ತೆ. ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹಾಕದೆ ಹೋದ್ರೆ ಇದರ ಪ್ರಮಾಣ ಏನಿದೆ, ಖರ್ಚಿನ ಪ್ರಮಾಣ ಏನಿದೆ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಮತ್ತು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತ ತಯಾರಿ ಏನಿದೆ, ಇವೆರಡವನ್ನು ಕೂಡ ಲೆಕ್ಕಾಚಾರ ಮಾಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅಧಿಕಾರಿಗಳು ಕೂಡ ಪೂರಕವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಶ್ರುತಿ, ಶರಣಂಬಿ, ಮತ್ತೊಂದು ಕಡೆಗೆ ಈ ಯೋಜನೆಯನ್ನೇನೋ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗಾಗಲೇ ಒಂದು ಕಡೆ ನಷ್ಟದಲ್ಲಿರೋದ್ರ ಜೊತೆಗೆ ಈ ಓಲ್ವೋ ಬಸ್ಗಳು ಕೂಡ ನಷ್ಟದಲ್ಲಿದೆ, ಎಲೆಕ್ಟ್ರಿಕ್ ಬಸ್ಗಳನ್ನ ಕೂಡ ರಸ್ತೆಗಿಳಿಸ್ತು, ಅದು ಕೂಡ ನಷ್ಟದಲ್ಲೇ ನಡೀತಾ ಇದೆ ಅನ್ನೋ ಒಂದು ಲೆಕ್ಕಾಚಾರಗಳೆಲ್ಲ ಇರುತ್ತೆ. ಬಟ್ ಈಗ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರಿಗೂ ಉಚಿತವಾಗಿ ಕೊಡ್ತಾರಾ, ಅಥವಾ ಎಲ್ಲ ಪ್ರಯಾಣವೂ ಕೂಡ ಉಚಿತವಾ, ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಕೆಲವೊಂದಿಷ್ಟು ಮಾನದಂಡಗಳನ್ನ ಅವರು ಫಿಕ್ಸ್ ಮಾಡಿ ಈ ಭಾಗ್ಯವನ್ನ ಅಥವಾ ಯೋಜನೆಯನ್ನ ಜಾರಿಗೊಳಿಸುವಂತಹ ಸಾಧ್ಯತೆಗಳಿದೆಯಾ ಅಂತ?
ಅಲ್ಲ, ಖಂಡಿತ ಶ್ರುತಿ. ಯಾಕಂದ್ರೆ ಎಲ್ಲಾ ಮಹಿಳೆಯರಿಗೂ ಉಚಿತ ಪ್ರಯಾಣ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆಗೂ ಪ್ರಯಾಣ ಆದ್ರೆ ನಿಜವಾಗ್ಲೂ 3200 ಕೋಟಿ ಈಗೇನು ಅಂದಾಜು ಲೆಕ್ಕಾಚಾರ ಮಾಡಿದರೆ ಇದರ ದುಪ್ಪಟ್ಟಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಮಾನದಂಡಗಳನ್ನ ಮಾಡಲೇಬೇಕಾಗತ್ತೆ. ಸರ್ಕಾರಿ ನೌಕರರಿಗೆ ಇದರ ಸೌಲಭ್ಯವನ್ನ ಕೊಡಬಾರದು ಮತ್ತು ಶ್ರೀಮಂತರಿಗೆ ಸೌಲಭ್ಯನ ಕೊಡಬಾರದು. ಅಂದ್ರೆ ಆದಾಯ ತೆರಿಗೆ ಕಟ್ಟುವಂತ ಮಹಿಳೆಯರೇನಿದ್ದಾರೆ ಅವ್ರು ಯಾರಿಗೂ ಕೂಡ ಅವಕಾಶವನ್ನ ಕೊಡಬಾರದು. ಇದರ ಜೊತೆಗೆ ಗ್ರಾಮೀಣ ಭಾಗದ ಮಹಿಳೆಯರು, ಅದರಲ್ಲೂ ಕೂಡ BPL ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಗೆ ಮೊದಲ ಆದ್ಯತೆ ಮೇರೆಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇಂಟೆನ್ಷನ್ ಸರ್ಕಾರಕ್ಕಿದೆ. ಇದನ್ನ ಯಾವ ರೀತಿ ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಮಾಹಿತಿಗಾಗಿ. ಇನ್ನು ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಅವರ ನೇಮಕ ಆಗಿದೆ. ದಯಾನಂದ್ ಅವರು ಈಗ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕವಾಗಿದ್ದಾರೆ. ಸೊ ಸರ್ಕಾರ ಈಗ ದಯಾನಂದ್ ಅವರನ್ನ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಬೆಂಗಳೂರಿಗೆ ಹೊಸದಾಗಿ ದಯಾನಂದ್ ಅಂತ ಹೇಳಿ ಪೊಲೀಸ್ ಆಯುಕ್ತರು ನೇಮಕ ಆಗ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯ ADGP ಆಗಿದ್ರು ದಯಾನಂದ್ ಅವರು. ಇಷ್ಟು ದಿನಗಳ ಕಾಲ ಸರ್ವಿಸ್ ಕೊಟ್ಟಿದ್ರು. ಈಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ದಯಾನಂದ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ. ಸೊ ದಯಾನಂದ್ ಅವರು ಇನ್ನು ಮೇಲೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ, ಚಾರ್ಜ್ ಅನ್ನು ತೆಗೆದುಕೊಳ್ತಾರೆ. ಗುಪ್ತಚರ ಇಲಾಖೆಯ ADGP ಆಗಿ ಕೆಲಸವನ್ನ ದಯಾನಂದ್ ಅವರು ನಿರ್ವಹಿಸ್ತಾ ಇದ್ರು. ಈಗ ಇನ್ನು ಮುಂದೆ ಬೆಂಗಳೂರಿಗೆ ನೂತನ ಪೊಲೀಸ್ ಕಮಿಷನರ್ ಆಗಿ ತಮ್ಮ ಜವಾಬ್ದಾರಿಯನ್ನ ಇವತ್ತಿನಿಂದ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ದಯಾನಂದ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್. ಸುನಿಲ್, ಈಗ ತಾರೆ ದಯಾನಂದ್ ಅವರನ್ನ ಹೊಸದಾಗಿ ನೂತನ ಪೊಲೀಸ್ ಕಮಿಷನರ್ ಆಗಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಶ್ರುತಿ, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿ ದಯಾನಂದ್ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಯಾರಾಗ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇರುತ್ತೆ. ಕಳೆದ ಹಲವಾರು ದಿನಗಳಿಂದ ದಯಾನಂದ್ ಅವರ ಹೆಸರು ಕೂಡ ಅವರು ಕಮಿಷನರ್ ಹುದ್ದೆಗೆ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಕೇಳಿ ಬರ್ತಾ ಇತ್ತು. ಇದೀಗ ಅಧಿಕೃತವಾಗಿ ಇವತ್ತು ರಾಜ್ಯ ಸರ್ಕಾರ ಅವ್ರನ್ನ ಕಮಿಷನರ್ ಹುದ್ದೆಗೆ ನೇಮಕ ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಈ ಹಿಂದೆ ಅವರು ಬೆಂಗಳೂರಿನಲ್ಲೇ ಕರ್ನಾಟಕ ರಾಜ್ಯ ಗುಪ್ತಚರ ಇಲಾಖೆಯ ADGP ಆಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಈ ಹಿಂದೆ ಕೂಡ ಅವರು ಕಮಿಷನರ್ ಆಗ್ಬೋದು ಅನ್ನುವಂಥದ್ರ ಬಗ್ಗೆ, ಹಿಂದಿನ ಸರ್ಕಾರದಲ್ಲೂ ಕೂಡ ಕಮಿಷನರ್ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿತ್ತು. ಆದ್ರೆ ಕಾರಣಾಂತರಗಳಿಂದಾಗಿ ಅವರಿಗೆ ಕಮಿಷನರ್ ಹುದ್ದೆ ಒಲಿದಿರಲಿಲ್ಲ. ಇದೀಗ ರಾಜ್ಯ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ದಯಾನಂದ್ ಅವ್ರನ್ನ ಈ ಒಂದು ಸ್ಥಾನಕ್ಕೆ ನೇಮಕ ಮಾಡಿರುವಂತದ್ದು. ಇಷ್ಟು ದಿನಗಳ ಕಾಲ ಬೆಂಗಳೂರು ಕಮಿಷನರ್ ಆಗಿದ್ದಂತಹ ಪ್ರತಾಪ್ ರೆಡ್ಡಿ ಅವರನ್ನ ಆಂತರಿಕ ಭದ್ರತಾ ವಿಭಾಗದ DGP ಆಗಿ ಅವ್ರನ್ನ ವರ್ಗಾವಣೆ ಮಾಡಿದ್ದು. ಆ ಒಂದು ಜಾಗಕ್ಕೆ ಇದೀಗ ದಯಾನಂದ್ ಅವರನ್ನ ನೇಮಕ ಮಾಡಿರುವಂತದ್ದು. ದಯಾನಂದ್ ಅವರು ಈ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಮಾಡಿ ಅನುಭವವನ್ನು ಹೊಂದಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಕಡೆಯಿಂದ ಯಾವ ರೀತಿ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ನಡೆಯಲಿದೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಶ್ರುತಿ, ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಜಲಸಂಪನ್ಮೂಲ ಸಚಿವರಾದ ಬಳಿಕ DK ಶಿವಕುಮಾರ್ ಅವರು ಮೊದಲ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಜತೆಯಲ್ಲಿ DK ಶಿವಕುಮಾರ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಯೋಜನೆಗಳು ಸೇರಿದಂತೆ ಹಲವಾರು ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಪರಿಸರ ಇಲಾಖೆಯ ಅನುಮತಿ ಜೊತೆಗೆ ಅಡಚಣೆಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈ ಒಂದು ಸಭೆಯಲ್ಲಿ DK ಶಿವಕುಮಾರ್ ಅವರು ಪಡೆದುಕೊಳ್ತಿದ್ದಾರೆ ಅನ್ನೋ ಮಾಹಿತಿಗಳಿದೀಗ ಲಭ್ಯ ಆಗ್ತಾ ಇದೆ. ವಿವಿಧ ಜಲ ನಿಗಮದ ಅಧಿಕಾರಿಗಳ ಜತೆಯಲ್ಲಿ ಇವತ್ತು DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಾ ಇರೋದು. ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ, ಕಾವೇರಿ ನೀರಾವರಿ ನಿಗಮ ಜೊತೆಗೆ ಕೃಷ್ಣಾ ನೀರಾವರಿ ನಿಗಮ ಸೇರಿದಂತೆ ಪ್ರಮುಖ ಜಲಸಂಪನ್ಮೂಲ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಸೇರಿದಂತೆ ಹಲವಾರು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ DCM DK ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಜಲಸಂಪನ್ಮೂಲ ಸಚಿವರಾದ ಮೇಲೆ DK ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಮೊದಲ ಸಭೆ. ಹಾಗಾಗಿ ಇದು ಯಾವುದಕ್ಕೆಲ್ಲ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಅಡಚಣೆ ಉಂಟಾಗಿದೆ, ಜೊತೆಗೆ ಯಾವುದಕ್ಕೆಲ್ಲ ಬ್ರೇಕ್ ಬಿದ್ದಿದೆ, ಅದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದೇ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ನಡಿಗೆಯ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ DK ಶಿವಕುಮಾರ್ ಅವರು ಮಾಡಿದ್ರು. ತಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ವೇಳೆ ಬಂದ್ರೆ, ನಮಗೆ ಅಧಿಕಾರವನ್ನ ಸಿಕ್ಕಿದ್ರೆ ಈ ಮೇಕೆದಾಟು ವಿಚಾರವನ್ನ ಸಂಪೂರ್ಣವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಡಿಸಿಷನ್ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಭರವಸೆಗಳನ್ನ ಕೂಡ ಕೊಟ್ಟಿದ್ರು. ಕಾಲ್ನಡಿಗೆಯನ್ನ ಕೂಡ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಕೆದಾಟಿನಿಂದ ಕೂಡ ಶುರು ಮಾಡಿದ್ರು. ಅದರಲ್ಲಿ ಯಶಸ್ಸು ಕೂಡ DK ಶಿವಕುಮಾರ್ ಅವರು ಆಗಿದ್ರು. ಸೊ ಈಗ ಇದೇ ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಸೇರಿದಂತೆ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಕುಡಿಯೋ ನೀರಿನ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಉನ್ನತ ಅಧಿಕಾರಿಗಳ ಸಭೆಯನ್ನ DK ಶಿ ನಡೆಸ್ತಾ ಇದ್ದಾರೆ.
ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಜಲಸಂಪನ್ಮೂಲ ಸಚಿವರಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಉನ್ನತ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ ಒಂದು ಮಾಹಿತಿ. ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ? ಶ್ರುತಿ, ಬಹಳ ಮುಖ್ಯವಾಗಿ ಜಲಸಂಪನ್ಮೂಲ ಸಚಿವರಾದ ಬಳಿಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಮೊದಲ ಬಾರಿಗೆ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಅದರಂತೆ ವಿಕಾಸಸೌಧದ ಸಮಿತಿ ಸಭೆ ಕೊಠಡಿಯಲ್ಲಿ ಒಂದು ಅಧಿಕಾರಿಗಳ ಸಭೆ ನಡೀತಾ ಇರ್ತಕ್ಕಂಥದ್ದು. ಸಭೆ ಆರಂಭವಾಗುತ್ತಿದ್ದಂತೆ ಡಿ.ಕೆ. ಶಿವಕುಮಾರ್ ಅಧಿಕಾರಿಗಳಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಎಲ್ಲರೂ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ, ಮತ್ತೊಂದು ಕಡೆಯಾಗಿ ಯಾರು ಕೂಡ ವಿಡಿಯೋ ಮಾಡಬಾರ್ದು, ಯಾವ ಮಿಷನ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಅವಾಜ್ ಬಿಟ್ಟಿರ್ತಕ್ಕಂಥದ್ದು. ಆ ಬಳಿಕ ಅಧಿಕಾರಿಗಳ ಸಭೆಯನ್ನು ಮುಂದುವರಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ರಾಜ್ಯದ ಮಹತ್ವದ ಮಹದಾಯಿ, ಎತ್ತಿನ ಹೊಳೆ, ಮತ್ತೊಂದು ಕಡೆಯಾಗಿ ಮೇಕೆದಾಟು ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಭದ್ರಾ ಮೇಲ್ದಂಡೆ ಮತ್ತೆ ಎತ್ತಿನ ಹೊಳೆ ಮತ್ತೆ ಈ ಒಂದು ಯೋಜನೆಗಳು ಈಗಾಗಲೇ ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಗೆ ಕೆಲವೊಂದು ಕಡೆ ಕಾಮಗಾರಿಗಳು ಸ್ಥಗಿತಗೊಂಡಿದ್ದಾವೆ. ಆ ಒಂದು ಎತ್ತಿನ ಹೊಳೆ ಕಾಮಗಾರಿ ಎಲ್ಲಿಗೆ ಸ್ಥಗಿತಗೊಂಡಿದೆ, ಮತ್ತೊಂದು ಕಡೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಎಲ್ಲಿಗೆ ಸ್ಟಾಪ್ ಆಗಿದೆ, ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರೆ, ಇತ್ತ ಮೇಕೆದಾಟು ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ ಪರಿಸರ ಇಲಾಖೆಯಿಂದ ಯಾವೆಲ್ಲ ಅಡೆತಡೆಗಳಾಗ್ತಾ ಇದೆ, ಮತ್ತೊಂದು ಕಡೆಗೆ ಪರಿಸರ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಬೇಕಾಗಿದೆಯಲ್ಲ ಅದನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕಾಗಿದೆ, ಮತ್ತೊಂದು ಕಡೆಗೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಡ್ಡಿ ಆತಂಕಗಳಿದ್ದಾವೆ, ಯಾವೆಲ್ಲ ಕಾನೂನಾತ್ಮಕ ತೊಡಕುಗಳಿದ್ದಾವೆ, ಅದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ನಿಭಾಯಿಸಬಹುದು, ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೊಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಒಂದು ಚರ್ಚೆ ನಡೀತಾ ಇದೆ. ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಮೇಕೆದಾಟು ಅಂದ್ರೆ ಒಗೆನಿಕಲ್ ಫಾಲ್ಸ್ ಇಂದ ಬೆಂಗಳೂರಿನವರೆಗೂ ಕೂಡ ಒಂದು ಮಹತ್ವದ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಆ ಒಂದು ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡಿದ್ದೇ ಆಗಿದ್ದಲ್ಲಿ ಎಲ್ಲವೊಂದು ಕಡೆಯಾಗಿ ತಮ್ಮ ರಾಜಕೀಯ ವರ್ಚಸ್ಸಿಗೆ ಈ ಒಂದು ಯೋಜನೆ ಜಾರಿ ಒಂದು ರೀತಿ ಮುನ್ನುಡಿ ಬರಿಬಹುದು, ಮತ್ತೊಂದು ಕಡೆಗೆ ಒಂದು ರೀತಿ ರಾಜಕೀಯವಾಗಿ ಏಳಿಗೆಯನ್ನು ಹೊಂದಬಹುದು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಸೊ ಹೀಗಾಗಿಯೇ ಇವತ್ತು ವಿವಿಧ ನೀರಾವರಿ ನಿಗಮಗಳ ಅಂದ್ರೆ ವಿಶ್ವೇಶ್ವರಯ್ಯ ಜಲ ನಿಗಮ, ಕಾವೇರಿ ನೀರಾವರಿ ನಿಗಮ, ಕೃಷ್ಣ ಕೊಳ್ಳ ನೀರಾವರಿ ನಿಗಮ ಸೇರಿದಂತೆ ರಾಜ್ಯದ ಎಲ್ಲಾ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತೆ ಜಲಸಂಪನ್ಮೂಲ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಅಂದ್ರೆ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಅಪರ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಹೀಗಾಗಿಯೇ ಈ ಒಂದು ಯೋಜನೆಗೆ ಜಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಒನ್ ಟು ಒನ್ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಭೆಯ ಬಳಿಕ ಯಾವೆಲ್ಲ ವಿಚಾರಗಳ ಬಗ್ಗೆ, ಯಾವೆಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಚರ್ಚೆ ನಡೀತು, ಮತ್ತೊಂದು ಕಡೆಗೆ ಯಾವೆಲ್ಲ ನೀರಾವರಿ ಯೋಜನೆಗಳ ಕೈಗೆತ್ತಿಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಬ್ರೀಫ್ ಮಾಡ್ತಾರೆ ಅಂದ್ರೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅನ್ನುವಂಥದ್ದು ಒಂದು ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಸೊ ಹೀಗಾಗಿಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸಭೆ ಮುಗಿಯುತ್ತೆ. ಸಭೆ ಬಳಿಕ ಡಿ.ಕೆ. ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಮಾಹಿತಿಗಾಗಿ. ಮತ್ತಷ್ಟು ವಿಚಾರಗಳ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಗ್ಯಾರಂಟಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲಾ ಗ್ಯಾರಂಟಿಗಳಿಗೆ ಈಗಾಗಲೇ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ತುಮಕೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿರುವಂತಹ ಹೇಳಿಕೆ ಇದು. ಗ್ಯಾರಂಟಿಯಲ್ಲಿ ಯಾರು ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಆಗುವಂತಹ ವಿಚಾರಗಳೇ ಇಲ್ಲ. ಎಲ್ಲ ಗ್ಯಾರಂಟಿಗಳಿಗೆ ತಾತ್ವಿಕವಾಗಿ ಒಪ್ಪಿಗೆ ಸಿಕ್ಕಿದೆ. ಸೊ ಅನುಷ್ಠಾನ ಆಗೋದಂದ್ರೆ ಜಾರಿ ಆಗೋದು ಅಷ್ಟೇ ಬಾಕಿ ಅನ್ನೋ ರೀತಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ವಲ್ಲ ಅದೆಲ್ಲವನ್ನ ಕೂಡ ಖಂಡಿತವಾಗ್ಲೂ ಈಡೇರಿಸ್ತೇವೆ. ಆದಷ್ಟು ಶೀಘ್ರದಲ್ಲೇ 5 ಗ್ಯಾರಂಟಿಗಳ ಜಾರಿ ಆಗತ್ತೆ. ಜೂನ್ 1ರ ಸಂಪುಟ ಸಭೆ ಆದ ಮೇಲೆ ಇದರ ಬಗ್ಗೆ ತೀರ್ಮಾನವನ್ನ ನಾವು ಖಂಡಿತವಾಗ್ಲೂ ತೆಗೆದುಕೊಳ್ತೀವಿ ಅನ್ನೋ ಒಂದು ಮತ್ತೊಮ್ಮೆ ಭರವಸೆಯನ್ನ ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ. ನಾವೇನೇನು ಚುನಾವಣಾ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೆ, ಏನೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅವೆಲ್ಲವನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಯಾವುದೇ ಗೊಂದಲ ಇಲ್ಲ. ಇವತ್ತು ನೋಡಿ, ಈಗಲೇ ಮೊನ್ನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮೊದಲನೇ ಸಚಿವ ಸಂಪುಟದಲ್ಲೇ ತಾತ್ವಿಕವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಎರಡನೇ ಅನೌಪಚಾರಿಕವಾದಂಥ ಸಚಿವ ಸಂಪುಟದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. 1ನೇ ತಾರೀಕಿಗೆ ನಾಡಿದ್ದು ಮತ್ತೆ ಒಂದು ಸಚಿವ ಸಂಪುಟದ ಸಭೆ ಇದೆ. ರೂಪುರೇಷೆಗಳು ತಯಾರಾಗ್ತಾ ಇದೆ. ನೋಡಿ, ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಏನು ಹೇಳಿದ್ದೇವೆ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ. ಇನ್ನು ಗ್ಯಾರಂಟಿ ಯೋಜನೆ ಜಾರಿ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟೀಕರಣವನ್ನ ಕೊಡುವ ಕೆಲಸ ಮಾಡಿದೆ. ನಾವು ನುಡಿದಂತೆ ನಡೆಯುವವರು ಅಂತ ಟ್ವೀಟ್ ಮಾಡಿದೆ. ಈ ಹಿಂದೆ ಕೂಡ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೇವೆ. ಹಿಂದೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಯಾವೆಲ್ಲ ಭರವಸೆಗಳನ್ನ ಕೊಟ್ಟಿದ್ವೋ ಅವತ್ತು ಕೂಡ ಈಡೇರಿಸಿದ್ದೇವೆ. ಈಗಲೂ ಕೂಡ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಜಾರಿಗೊಳಿಸುತ್ತೇವೆ.
ಜನರ ನಂಬಿಕೆಯನ್ನ ಉಳಿಸ್ಕೊಳ್ತೇವೆ ಅಂತ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮುಖಾಂತರ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡೋ ಕೆಲಸ ಮಾಡಿದೆ. ನೋಡಿ, ಗ್ಯಾರಂಟಿ ಯೋಜನೆ ಜಾರಿ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್ ಶುರುವಾಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಏನು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಕರ್ನಾಟಕ ಕಾಂಗ್ರೆಸ್ ಒಂದು ಟ್ವೀಟ್ ಅನ್ನ ಮಾಡಿದೆ. ತಾವು ಗಮನಿಸ್ತಾ ಇದ್ದೀರಾ, ಟ್ವೀಟ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ನುಡಿದಂತೆ ನಡೆಯುವವರು ಅನ್ನೋ ಒಂದು ಟ್ಯಾಗ್ ಲೈನ್ ನೊಂದಿಗೆ ನಾವು ಹಿಂದೆ ಕಾಂಗ್ರೆಸ್ನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಹಿಂದಿನ ಸರ್ಕಾರ ಪ್ರಣಾಳಿಕೆಯ ಭರವಸೆಗಳನ್ನೆಲ್ಲ ಕೂಡ ಈಡೇರಿಸಿ ಇದನ್ನ ನಿರೂಪಿಸಿದೆ. ಈಗಲೂ ಕೂಡ ನಾವು ಘೋಷಿಸಿದ ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಈ ನಾಡಿನ ಜನರ ನಂಬಿಕೆಯನ್ನ ಉಳಿಸಿಕೊಳ್ಳೋದು ನಿಶ್ಚಿತ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದೆ. ಬಿಜೆಪಿ ತಯಾರಿಸಿದ್ದ ಶಾಲಾ ಪಠ್ಯಕ್ರಮಕ್ಕೆ ಕಾಂಗ್ರೆಸ್ ಬ್ರೇಕ್ ಹಾಕುತ್ತಾ? ಹಾಗಾದ್ರೆ ಸಾಹಿತಿಗಳು ಬರಹಗಾರರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಹಿಂದೆ ಶಾಲಾ ಪಠ್ಯಕ್ರಮವನ್ನು ತಯಾರಿಸಿತ್ತು, ಹೊಸದಾಗಿ ಕೆಲವೊಂದಿಷ್ಟು ಪಠ್ಯಗಳನ್ನ ವಿಚಾರಗಳನ್ನ ಸೇರಿಸಿತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಾಹಿತಿಗಳ ಒಂದು ಮೀಟಿಂಗ್ ಅನ್ನ ಮುಖ್ಯಮಂತ್ರಿಗಳು ನಡೆಸಿದ್ರು. ಸೊ ಈಗ ಮಕ್ಕಳ ಮನಸ್ಸಿಗೆ ವಿಷ ತುಂಬುವಂತಹ ಪಾಠಗಳನ್ನ ನಾವು ಸೇರಿಸೋದು ಇಲ್ಲ, ಮಾಡೋದು ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನೆನೆ ಯಾರೆಲ್ಲ ಸಾಹಿತಿಗಳು ಭಾಗಿಯಾಗಿದ್ರಲ್ಲ ಈ ಮೀಟಿಂಗ್ ನಲ್ಲಿ, ಅವರು ಕೆಲವೊಂದಿಷ್ಟು ವಿಚಾರಗಳ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಸಾಹಿತಿ ಬರಹಗಾರರು ಪರೋಕ್ಷವಾಗಿ ಬಿಜೆಪಿ ತಂದಿದ್ದಂತಹ ಪಠ್ಯ ತೆಗೆಯುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳಿದೆ. ಪ್ರಮುಖವಾಗಿ ಎನ್ಇಪಿ ಹೆಸರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರದಲ್ಲಿ ಶಿಕ್ಷಣವನ್ನ ಗಬ್ಬೆಬ್ಬಿಸೋದಕ್ಕೆ ಬಿಡಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸಿಎಂ ಜೊತೆಗೆ ಸಾಹಿತಿಗಳು ಏನೆಲ್ಲ ಚರ್ಚೆ ಮಾಡಿದ್ರು, ಪಠ್ಯ ಪುಸ್ತಕದ ಪರಿಷ್ಕರಣೆ ವಿಚಾರದಲ್ಲಿ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಸಮಾನ ಮನಸ್ಕರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎಸ್.ಜಿ. ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂದರ್ಶನವನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಪಠ್ಯ ಪುಸ್ತಕ ಬದಲಾವಣೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ನಿನ್ನೆ 20ಕ್ಕೂ ಹೆಚ್ಚು ಸಾಹಿತಿಗಳು ಮತ್ತು ಸಮಾನ ಮನಸ್ಕರ ವೇದಿಕೆ ಸದಸ್ಯರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಮನವಿಯನ್ನು ಮಾಡಿಕೊಂಡ್ರು, ಈ ಬಾರಿ ಪಠ್ಯ ಪುಸ್ತಕ ಬದಲಾವಣೆ ಏನಾದರೂ ಆಗುತ್ತಾ, ಈ ಬಗ್ಗೆ ಮಾತಾಡ್ಲಿಕ್ಕೆ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಪ್ರಮುಖವಾಗಿ ಏನು ಮನವಿಯನ್ನು ಮಾಡ್ಕೊಂಡಿದ್ದೀರಿ ಸರ್ ಸಿದ್ದರಾಮಯ್ಯ ಅವ್ರ ಹತ್ರ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯೊಳಗೇನೆ ಶಿಕ್ಷಣದಲ್ಲಿನ ಕೇಸರೀಕರಣವನ್ನು ನಾವು ತೆಗೆದುಹಾಕ್ತೇವೆ ಅಂತನ್ನುವ ಒಂದು ವಾಗ್ದಾನ ಇದೆ. ಅದರಲ್ಲಿ ಅದಕ್ಕನುಸಾರವಾಗಿಯೇ ನಾವು ಈಗ 3 ವರ್ಷದಿಂದಲೂ ಕೂಡ ಈ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನಿದೆಯಲ್ಲ ಅದನ್ನು ವಿರೋಧಿಸಿದ ರೀತಿಯೊಳಗೆ ನಾವು ಜಾಥಾ ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯದಾದ್ಯಂತ ಜಾಥಾ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಅದರ ಜೊತೆಗೆ ಈಗ ಹೆಚ್ಚಿನದಾಗಿ ಈ ವರ್ಷ 23-24ಕ್ಕೆ ಸಂಬಂಧಪಟ್ಟ ರೀತಿಯೊಳಗೆ ಅವರು ಪಠ್ಯಪುಸ್ತಕಗಳನ್ನು ಈಗಾಗಲೇ ಪ್ರಿಂಟ್ ಮಾಡಿದ್ದಾರೆ. ಅವು ಎಲ್ಲ ಶಾಲೆಗಳ DDPIಗಳಿಗೆ ವಿತರಣೆಯಾಗಿದೆ. ಕೆಲವು ಶಾಲೆಗಳಿಗೂ ಕೂಡ ಶಿಕ್ಷಕರಿಗೆ ವಿತರಿಸಿ ಆಗಿದೆ. ಅದರ ಫೀಡ್ಬ್ಯಾಕ್ ತಗೊಂಡಿದ್ದೇವೆ. ಆದರೆ ಅದರಲ್ಲಿ ತಿರುಚಿದ ಚರಿತ್ರೆ ಇದೆ, ತಿರುಚಿದ ಸಂಗತಿಗಳಿದ್ದಾವೆ, ಅವೈಜ್ಞಾನಿಕವಾಗಿರ್ತಕ್ಕಂಥ ಅವೈಚಾರಿಕವಾಗಿರ್ತಕ್ಕಂಥ ಚಿಂತನೆಗಳಿವೆ, ಮೂಢನಂಬಿಕೆಯನ್ನು ಬೆಳೆಸ್ತಕ್ಕಂಥದ್ದು. ಈ ಎಲ್ಲವುಗಳನ್ನು ಕೂಡ ನಾವು ಪಟ್ಟಿ ಮಾಡಿದ ರೀತಿಯೊಳಗೆ ಅವುಗಳನ್ನು ತೆಗೆದು ಹಾಕಿದಂತೆ ಈ ಪಠ್ಯವನ್ನು ಒಂದಿಷ್ಟು ಪರಿಷ್ಕರಿಸಿ ನೀವು ಮಕ್ಕಳಿಗೆ ಹಂಚಬಹುದು. ಯಾಕೆಂದ್ರೆ ಈಗಾಗಲೇ ಹಳೆ ಏನ್ ಪರಿಷ್ಕರಣೆ ಸರ್? ಈಗ ಪರಿಷ್ಕರಣೆ ಅಂತಂದ್ರೆ 3 ಹೊಸದಾಗಿ ಕೆಲವು ಪಾಠಗಳನ್ನು ಸೇರಿಸಿದ್ದಾರೆ. ಆ 3 ಪಾಠಗಳನ್ನು ಕೂಡ ಕಿತ್ತಾಕಬೇಕು. ಅವು ಒಂದೇ ಕಡೆಗಿರ್ತಕ್ಕಂಥದ್ದು. ಕೆಲವು ಚರಿತ್ರೆಗೆ ಸಂಬಂಧಪಟ್ಟಂತ ಕೆಲವು ಪದಗಳನ್ನು ತೆಗೆದುಹಾಕಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತೇವೆ, ಅಲ್ಲಿ ಕೆಲವು ಪದಗಳಿದ್ದಾವೆ, ಆ ಥರದ ಪದಗಳನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಜೊತೆಗೆ ಚರಿತ್ರೆಯನ್ನು ತಿರುಚಿದಂಥ ಕೆಲವು ಹೊಸ ವಾಕ್ಯಗಳನ್ನು ಬರೆದಿದ್ದಾರೆ. ಆ ವಾಕ್ಯಗಳನ್ನು ಕೂಡ ತೆಗೆದುಹಾಕಬೇಕು. ಹೇಗೆ ಮಾಡಬೇಕು? ಸರ್ಕಾರಕ್ಕೆ ಹೊರೆಯಾಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ಪೋಷಕರಿಗೆ ಆತಂಕ ಉಂಟಾಗಬಾರ್ದು. ಈ ಎಲ್ಲ ದೃಷ್ಟಿಕೋನಗಳನ್ನಿಟ್ಟುಕೊಂಡು ನಮ್ಮ ಸಮಿತಿಯ ಒಳಗೇನೆ, ನಮ್ಮ ಒಕ್ಕೂಟದೊಳಗಿರ್ತಕ್ಕಂಥ ವಿಷಯ ತಜ್ಞರುಗಳು ಕೂಲಂಕಷವಾಗಿ ಆ ಪುಸ್ತಕಗಳನ್ನು ಅಧ್ಯಯನ ಮಾಡಿದಂತೆ ಈ ಸೂಚನೆಗಳನ್ನು ಕೊಟ್ಟಿದ್ದೇವೆ ನಾವು. ಪಠ್ಯ ಪುಸ್ತಕಗಳೆಲ್ಲವೂ ಕೂಡ ಪ್ರಿಂಟ್ ಆಗಿದೆ. ಸೊ ಈ ಹೊತ್ತಲ್ಲಿ ಈ ಬದಲಾವಣೆಗಳು ಆಗತ್ತಾ? ಕೇವಲ 4 ದಿವಸಗಳಲ್ಲಿ ಅದನ್ನು ಮಾಡಬಹುದು. ಅದು ಹೆಚ್ಚಿನ ಕೆಲಸ ಏನಾಗೋದಿಲ್ಲ. ನಾವು ಪಠ್ಯಪುಸ್ತಕ ಪೂರ್ಣ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಪಠ್ಯಪುಸ್ತಕದೊಳಗಿರುವ ವಿಷಾಂಶಗಳನ್ನು
ತೆಗೆದುಹಾಕಿ. ಇನ್ನು ಮುಂದಿನ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥ ಪೀಳಿಗೆ ಒಂದು ರೀತಿಯಲ್ಲಿ ಸಮಾಜ ಕಂಟಕರಾಗಬಾರದು. ವಿಶ್ವಾಸ ಇದೆ ಸರ್ ತಮಗೆ? ಖಂಡಿತ ಇದೆ. ಇದು ಎಸ್ ಡಿ ಸಿದ್ದರಾಮಯ್ಯ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನೊಂದು ವಾರದಲ್ಲಿ ಪಠ್ಯ ಪರಿಷ್ಕರಣೆಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ನ್ಯೂಸ್ 18ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ರೆ ಅದನ್ನ ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತೇವೆ ಅನ್ನೋ ವಿಚಾರ ಹೇಳ್ತಾರೆ. ಹಿಜಾಬ್ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿದೆ, ಹೋರಾಟವನ್ನ ಮಾಡ್ತೇವೆ, ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ನ್ಯೂಸ್ 18ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ಭಾವನಾತ್ಮಕ ವಿಚಾರಗಳಿಂದಲೇ ಬಿಜೆಪಿಯನ್ನ ಜನ ಈ ಹಂತಕ್ಕೆ ಕೂರಿಸಿದ್ದಾರೆ. ಈಗಿನ ಗುಣಮಟ್ಟಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ತೀವಿ, ಯಾವುದೇ ಅಡಚಣೆ ಇಲ್ಲದೆ ಹಂತ ಹಂತವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಅವರ ಜೊತೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಡೆಸಿರುವಂತಹ ಒಂದು ಕಿರು ಸಂದರ್ಶನ ಇದೆ, ಬನ್ನಿ ನೋಡೋಣ. ನಾಳೆಯಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ. ಅದರಂತೆ ಕೆಲ ಪ್ರಗತಿಪರ ಚಿಂತಕರು ಮತ್ತೆ ಹಿರಿಯ ಬುದ್ಧಿಜೀವಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದ್ರ ಮುಖಾಂತರ ಶೈಕ್ಷಣಿಕವಾಗಿ ಕೆಲವೊಂದು ಬದಲಾವಣೆ ತಂದು ಹಿಂದಿನ ಸರ್ಕಾರ ಪಠ್ಯಪುಸ್ತಕದಲ್ಲಿ ಕೆಲವೊಂದೇನು ಬದಲಾವಣೆಯನ್ನು ತಂದಿತ್ತಲ್ಲ ಅದನ್ನ ಪರಿಷ್ಕರಣೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಮಾತನಾಡ್ತೀನಿ. ಸರ್, ನಿನ್ನೆ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನ, ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವಕವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಮಾಡಿದ್ದೆ. ಯಾಕೆಂದರೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಪ್ರಣಾಳಿಕೆಯಲ್ಲೂ ಕೂಡ ಏನು ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಅವ್ರ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಆ ತೀರ್ಮಾನಗಳನ್ನು ನಾವು ಪುಸ್ತಕ ಪರಿಶೀಲನೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ನಾವು ಆಗಲೇ ಅದನ್ನು ಶುರು ಮಾಡ್ತೀವಿ. ಆದರೆ ಶಾಲೆ ಸ್ಟಾರ್ಟ್ ಆಗಿಬಿಡುತ್ತೆ, ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೇಕು, ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಏನು ತೀರ್ಮಾನ ತಗೋಬೇಕಂತ. ಆದರೆ ನಿನ್ನೆ ಸಾಹಿತಿಗಳು ಬಂದು ಅದನ್ನ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಬುಕ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ಯಾಕಂದ್ರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿಯಾಗಿ ಹೊಸ ಪಠ್ಯನ ಯಾವ ರೀತಿಯಾಗಿ ಸೇರಿಸ್ತೀರಾ, ಏನ್ ಸಲಹೆ ಬಂದಿದೆ ಸರ್? ನಿನ್ನೆ ಮಾತ್ರ ಇದು ನಿನ್ನೆ ಒಂದು ಮಾತಾಡಿರೋದಷ್ಟೇ. ಅದನ್ನು ಇನ್ನೊಂದು ವಾರದೊಳಗೆ ಕೆಲವು ವಿಚಾರಗಳನ್ನು ಗೊತ್ತಿದೆ. ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ. ಶಾಲೆ ಅಂತೂ ಓಪನ್ ಆಯಿತು, ನಾಳೆಯಿಂದ ಹೊರಟು ಬಿಡ್ತಾರೆ. ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದೊಳಗೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ನಾನು ಈಗ ಹೆಚ್ಚು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ಏನೇನು ತೀರ್ಮಾನಗಳಾಗ್ತಾವಂತನೂ ನನಗಿನ್ನೂ ಗೊತ್ತಿಲ್ಲ. ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಅದಕ್ಕೆ ವಿಚಾರ ಸೇರಿದ್ರೆ ಕೆಲವೊಂದು ಹಳೆ ಪಠ್ಯವನ್ನು ಸೇರಿಸೋದು ಖಚಿತ ಅಂತಾನೆ ಸರ್? ಇಲ್ಲ, ನಾನು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳೋದಕ್ಕಾಗೋದಿಲ್ಲ. ತೀರ್ಮಾನ ಆದಮೇಲೆ ನಾನೇ ಅದನ್ನ ಬ್ರೀಫಿಂಗ್ನ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ಆಗ್ತದೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದಾವೆ. ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳ ರೀತಿಯಲ್ಲಿ ಆ ಗುಣಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಸರ್. ನೀವು ಇನ್ನ ಹೊಸದಾಗಿ ಸಚಿವರಾಗಿದ್ದೀರಾ, ಏನ್ ವಿಷನ್ ಇದೆ ಸರ್ ಈ ನಿಟ್ಟಿನಲ್ಲಿ? ಇಲ್ಲ, ಇದೊಂದು ದೊಡ್ಡ ಚಾಲೆಂಜೇ. ಅದನ್ನ ನಾನು ಅವರಿಗೆ ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗೇನು ಗುಣಮಟ್ಟ ಇದೆ ಅದಕ್ಕಿಂತ ಹೆಚ್ಚು ಒಳ್ಳೆ ಗುಣಮಟ್ಟ ತರ್ತಕ್ಕಂಥದ್ದು ವಿಶ್ವಾಸವನ್ನು ನಾನು ಪೋಷಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಧೈರ್ಯವಾಗಿ ಮಕ್ಕಳು ಶಾಲೆಗೆ ಹೋಗಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ತೀರ್ಮಾನದ ಮೇಲೆ ನನಗೆ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು. ಮಧು, ನೀವು ನಿರ್ವಹಿಸ್ಕೊಂಡು ಹೋಗ್ತೀರಾ, ನಿಮ್ಮಿಂದ ಸಾಧ್ಯ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ಆ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಇದಿಷ್ಟು ಏನು ಸಚಿವ ಮಧು ಬಂಗಾರಪ್ಪ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಈಗಾಗಲೇ ಮತ್ತೊಂದು ಕಡೆಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಸರ್ಕಾರದಲ್ಲಿ ಮಾಡಿದಂತಹ ಪಠ್ಯ ಪರಿಷ್ಕರಣೆ ವಿಚಾರ ಆಗಿರ್ಲಿ, ಕೆಲವೊಂದಿಷ್ಟು ಹೊಸದಾಗಿ ವಿಚಾರಧಾರೆಗಳನ್ನ ಸೇರಿಸಿರೋದಾಗಿರ್ಲಿ, ಸೊ ಅದೆಲ್ಲವುಗಳನ್ನ ಮತ್ತೆ ಪಠ್ಯ ಪರಿಷ್ಕರಣೆ ಮಾಡೋದ್ರ ಮುಖಾಂತರ ಆ ಕೆಲವೊಂದಿಷ್ಟು ವಿಚಾರಗಳನ್ನ ತೆಗೆದುಹಾಕಿ ಹೊಸ ವಿಚಾರಗಳನ್ನ ಮಕ್ಕಳಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳು ಕೂಡ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಸಾಹಿತಿಗಳನ್ನ, ಚಿಂತಕರ ಒಂದು ಸಭೆಯನ್ನ ಕೂಡ ನಡೆಸಿದ್ರು. ಆ ಒಂದು ಮೀಟಿಂಗ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನು ಸಂವಿಧಾನ ವಿರೋಧಿಸಿ ಪಠ್ಯ ಪರಿಷ್ಕರಣೆಯನ್ನ ಇತ್ತಲ್ಲ, ಸೊ ಆ ವಿಚಾರದಲ್ಲಿ ಕೆಲವೊಂದಿಷ್ಟು ಅಡಿಷನಲ್ ಆಗಿ ಈಗ 3 ವಿಚಾರಗಳನ್ನ ಅಂತ ಹೇಳಿ ಚಿಂತಕರು ನಿನ್ನೆ ಹೋದಂತಹ ಸಾಹಿತಿಯೊಬ್ರು ಹೇಳ್ತಾ ಇದ್ರು. 3 ವಿಚಾರಗಳನ್ನ ತೆಗೆದುಹಾಕಿ ಸೊ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಅಂತ ಏನಿತ್ತು ಅದನ್ನ ತೆಗೆದುಹಾಕಿದ್ರು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮತ್ತೆ ಪರಿಷ್ಕರಿಸಿ, ಅದೇನ್ ದೊಡ್ಡ ವಿಚಾರ ಅಲ್ಲ, ಮತ್ತೆ ಪಠ್ಯ ಪುಸ್ತಕವನ್ನ ಪರಿಷ್ಕರಣೆ ಮಾಡಿ ಪ್ರಿಂಟ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿದೆ. ನೋಡಬೇಕು ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳು ಅಥವಾ ಬದಲಾವಣೆಗಳಾಗತ್ತೆ ಅಂತ.
ಶಾಲೆ ಆರಂಭ ಆಗ್ತಾ ಇದೆ. ಸರ್ಕಾರ ಪ್ರತಿಪಕ್ಷಗಳು ಪಠ್ಯ ಫೈಟ್ಗೆ ಸಿದ್ಧವಾಗಿ ನಿಂತಿವೆ. ಆದ್ರೆ ಮೂಲಭೂತ ಕರ್ತವ್ಯವನ್ನೇ ಮರೆತಂತಿವೆ. ರಾಜ್ಯದ ಎಷ್ಟೋ ಶಾಲೆಗಳು ಈಗಲೂ ಸುಸ್ಥಿತಿಯಲ್ಲೇ ಇಲ್ಲ. ಅಪಾಯದ ಅಡಿಯಲ್ಲೇ ಕೂತು ಪಾಠ ಕೇಳುವಂತಹ ದುಸ್ಥಿತಿ ಇದೆ. ಇಂತಹ ಶಾಲೆಗಳನ್ನ ಸರ್ಕಾರಕ್ಕೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ನ್ಯೂಸ್ 18. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಅಭಿಯಾನವನ್ನ ಶುರು ಮಾಡಿದೆ. ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ ಆಗ್ತಾ ಇದೆ. ಆಗ್ಲೋ ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳ ಕಟ್ಟಡಗಳು ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿದೆ. ಪ್ರಾಣ ಭಯದಲ್ಲೇ ಮಕ್ಕಳು ಪ್ರತಿನಿತ್ಯ ಇನ್ಮೇಲೆ ಶಾಲೆಗೆ ಹೋಗಬೇಕಾಗಿರುವಂತಹ ಅವ್ಯವಸ್ಥೆ ಕೂಡ ಈಗಲೂ ಇದೆ. ಹಾಗಾಗಿ ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿ ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದೇವೆ. ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಿ ಆ ಕಟ್ಟಡಗಳನ್ನ ನವೀಕರಣಗೊಳಿಸಬೇಕಾಗುತ್ತೆ. ಆ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ. ಇನ್ನು ಹಾಸನದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆಗಳ ಆಗರವೇ ಕಂಡು ಬರುತ್ತೆ. ಶಿಥಿಲಾವಸ್ಥೆ ಕಟ್ಟಡಗಳಲ್ಲೇ ಶಾಲೆಯನ್ನ ನಡೆಸಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕೇಳಬೇಕಾಗಿದೆ 35ಕ್ಕೂ ಹೆಚ್ಚು ಮಕ್ಕಳು. ಬೇಲೂರಿನ ಬಿಕ್ಕೋಡು ಹೋಬಳಿಯ ಈ ಬೆಳ್ಳಾವರ ಗ್ರಾಮದಲ್ಲಿದೆ ಈ ಶಾಲೆ. ಕಂಪ್ಲೀಟ್ ಆಗಿ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ, ಬೀಳೋ ಸ್ಥಿತಿಯಲ್ಲಿದೆ ಕಟ್ಟಡ. ಮೇಲ್ಛಾವಣಿಯಂತೂ ಸಂಪೂರ್ಣವಾಗಿ ಮಳೆಗಾಳಿಗೆ ಕಿತ್ತು ಹೋಗಿದೆ. ಈ ಶಾಲೆಯ ಒಳಾಂಗಣ ಕಟ್ಟಡ ಕೂಡ ಯಾವಾಗ ಬೀಳತ್ತಪ್ಪ ಅನ್ನೋ ರೀತಿಯಲ್ಲಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ, ಇದು ಹಾಸನದ ಬೆಳ್ಳಾವರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ. ಯಾವ ರೀತಿಯಾಗಿ ಸಂಪೂರ್ಣವಾಗಿ ಆ ಸರ್ಕಾರಿ ಶಾಲೆಯ ಗೋಡೆ ಬಿರುಕು ಬಿಟ್ಟಿದೆ ತಾವು ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಗೆ ಅಲ್ಲಿ ಹಾಕಿದ್ದಂತಹ ಪ್ಲಾಸ್ಟಿಂಗ್ ಕೂಡ ಕಿತ್ಕೊಂಡು ಬಂದಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಬೇಕಾದ್ರೂ ಸೇರ್ಕೊಳ್ಬಹುದು. ಈ ಹಾವು ಹಲ್ಲಿ ಈ ತರದ ಹೋಗಿ ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಸ್ಕೂಲ್ಗಳಿಗೆ ರಜಾ ಇತ್ತು. ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ಆಗ್ಬಿಡತ್ತೆ ಈ ರೀತಿಯಾಗಿ ಬಿರುಕು ಬಿಟ್ಟು ಈ ಮೇಲ್ಛಾವಣಿ ಹಾರು ಹೋದ್ರೆ. ನೋಡಿ, ಪ್ರಮುಖವಾಗಿ ಸರ್ಕಾರ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ನೆನ್ನೆಲ್ಲ ಮೀಟಿಂಗ್ ಮಾಡೋದು ತಪ್ಪಲ್ಲ. ಈ ಪಠ್ಯ ಪರಿಷ್ಕರಣೆ ಈ ತರದ ವಿಚಾರಗಳಿಗಿಂತ ಬಹಳ ಹೆಚ್ಚಿನ ಗಮನವನ್ನ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಬಹುಶಃ ವಹಿಸಿದ್ರೆ ಈ ಪರಿಸ್ಥಿತಿಗಳು ಬರಲ್ಲ ಅನ್ಸುತ್ತೆ. ನೋಡಿ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ದೊಡ್ಡವರೆಲ್ಲರೂ ಕೂಡ ಬಡವರನ್ನ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ, ಅವರಿಗೆ ಒಳ್ಳೊಳ್ಳೆಯ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಸರ್ಕಾರಿ ಶಾಲೆಗಳನ್ನ ನವೀಕರಣಗೊಳಿಸಿ ಮತ್ತಷ್ಟು ಅದಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಪಥದಲ್ಲಿ ಕೆಲಸಗಳನ್ನ ಮಾಡಿದ್ರೆ ಬಹುಶಃ ಸರ್ಕಾರಿ ಶಾಲೆಗಳು ಕೂಡ ಯಾವುದೇ ಖಾಸಗಿ ಶಾಲೆಗಳಿಗೆ ಸರಿಸಾಟಿಯಂತೆ ಸೆಡ್ಡು ಹೊಡೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ವೆಲ್ಕಮ್ ಬ್ಯಾಕ್. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರಾಗಿ ಹೋಗಿದೆ. 100 ವರ್ಷದ ಇತಿಹಾಸ ಇದೆ ಈ ಶಾಲೆಗೆ. ಈಗ ಈ ಶಾಲೆಯ ಗೋಡೆಯೇ ಕುಸಿದು ಹೋಗ್ತಾ ಇದೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಒತ್ತಾಯಿಸಿದ್ರು ಕೂಡ ಸರ್ಕಾರ ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. 47 ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಅತಂತ್ರ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕಟ್ಟಡ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಅವರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪ್ರತಿ ಬಾರಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳು ಒಂದಷ್ಟು ಭರವಸೆಗಳನ್ನ ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ, ಬೆಳೆಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಸರ್ಕಾರ ರಚನೆ ಆದ ಬಳಿಕ ಅವೆಲ್ಲವನ್ನ ಗಾಳಿಗೆ ತೂರಿ ಮರ್ತು ಬಿಡ್ತಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಅಂದ್ರೆ ಸರ್ಕಾರಿ ಶಾಲೆಗಳು ಅಧೋಗತಿಗೆ ತಲುಪಿರುವಂತಹ ಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಿರ್ಮಾಣ ಆಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಪಾಲಹಳ್ಳಿನಲ್ಲಿ 106 ವರ್ಷಕ್ಕೂ ಇಂದಿನ ಶಾಲೆ ಈಗ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಆ ದೃಶ್ಯವನ್ನ ನಿಮ್ಗೆ ತೋರಿಸ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ಬೋದು. ನಾನು ಮಂಡ್ಯದ ಶ್ರೀರಂಗಪಟ್ಟಣದ ಪಾಲಹಳ್ಳಿನಲ್ಲಿರುವಂತಹ 106 ವರ್ಷಗಳ ಇಂದಿನ ಶಾಲೆಯನ್ನ ತೋರಿಸ್ತೀನಿ. ಆ ಶಾಲೆ ಯಾವ ರೀತಿ ದುಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಶಾಲೆಯನ್ನ ದುರಸ್ತಿ ಮಾಡಿ ಸರ್ಕಾರ ಸರಿಯಾದಂತ ನಿರ್ವಹಣೆಯನ್ನ ಮಾಡಿಸಿದ್ದರೆ ಈ ಪರಿಸ್ಥಿತಿ ಈ ಶಾಲೆಗೆ ಬರ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸಂಪೂರ್ಣವಾಗಿ ಈ ಒಂದು ಶಾಲೆ ಹಾಳಾಗಿರುವಂಥದ್ದು. ಸಾಕಷ್ಟು ಏನು ಈ ಒಂದು ಶಾಲೆನಲ್ಲಿ ಈ ಹಿಂದೆ ಸಾಕಷ್ಟು ವಿದ್ಯಾರ್ಥಿಗಳಿದ್ರು. ಆ ವಿದ್ಯಾರ್ಥಿಗಳೆಲ್ಲ
ಇಲ್ಲಿ ಶಿಕ್ಷಣವನ್ನ ಪಡೆದುಕೊಂಡು ದೊಡ್ಡ ಉನ್ನತ ಹುದ್ದೆಗಳನ್ನ ಅಲಂಕರಿಸಿರುವಂತದ್ದು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ಈ ಶಾಲೆಯಲ್ಲಿ ನೋಡೋದೇ ಆದ್ರೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಸಂಪೂರ್ಣವಾಗಿ ಹಾಳಾಗಿದೆ. ಯಾಕಂದ್ರೆ ಸರಿಯಾದಂತ ನಿರ್ವಹಣೆ ಇಲ್ಲದ ಕಾರಣ ಈ ಶಾಲೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಈ ಒಂದು ಶಾಲೆಯಲ್ಲಿ ಈಗ ಸದ್ಯಕ್ಕೆ 40ರಿಂದ 50 ಜನ ವಿದ್ಯಾರ್ಥಿಗಳು ಪಾಠವನ್ನ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಶಾಲೆ ಮಾತ್ರ ಸಂಪೂರ್ಣವಾಗಿ ದುರಸ್ತಿಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಇಲ್ಲಿ ಬಾಗಿಲುಗಳಿಲ್ಲ, ಸರಿಯಾದಂತ ವ್ಯವಸ್ಥೆ ಇಲ್ಲದೆ ಇರುವಂತದ್ದು. ಈ ಒಂದು ಜಾಗದಲ್ಲಿ ಮಕ್ಕಳು ಯಾವ ರೀತಿ ಪಾಠವನ್ನ ಕೇಳಬೇಕು ಅನ್ನುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಪೋಷಕರು ಕೂಡ ಈ ಒಂದು ಶಾಲೆಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿದ್ರೆ ಯಾವ ಕ್ಷಣದಲ್ಲೂ ಬೇಕಾದ್ರೂ ಮೇಲಿರುವಂತಹ ಹಂಚುಗಳು ಮಕ್ಕಳ ಮೇಲೆ ಬೀಳಬಹುದು. 40ರಿಂದ 50 ಮಕ್ಕಳು ಈ ಶಾಲೆನಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ಬಾರಿಯಿಂದ ಶಾಲೆಗೆ ಬರೋದಿಲ್ಲ, ಯಾಕೆಂದ್ರೆ ನಮ್ಗೆ ಭಯ ಆಗುತ್ತೆ ಈ ಒಂದು ಶಾಲೆಯಲ್ಲಿ ಪಾಠ ಕೇಳೋದಿಕ್ಕೆ ಅನ್ನುವಂತ ಆತಂಕವನ್ನ ಕೂಡ ಈ ಒಂದು ಗ್ರಾಮದಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಶಾಲೆಯನ್ನ ದುರಸ್ತಿ ಮಾಡಬೇಕು ಅಂತ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಕೂಡ ಈ ಒಂದು ಶಾಲೆಯನ್ನ ಡೆಮಾಲಿಷ್ ಮಾಡ್ತೀವಿ, ಈ ಒಂದು ಜಾಗದಲ್ಲಿ ಹೊಸ ಕಟ್ಟಡವನ್ನ ಕಟ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹೊರತು, ಆದ್ರೆ ಇದುವರೆಗೂ ಕೂಡ ಏನು ಈ ಒಂದು ಶಾಲೆಯನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಕೂಡ ಇದುವರೆಗೂ ಮಾಡದೇ ಇರುವಂತದ್ದು. ಹೀಗಾಗಿ ಮಕ್ಕಳು ಈ ಒಂದು ಶಾಲೆಯಲ್ಲಿ ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಒಂದಷ್ಟು ಮಕ್ಕಳು ಸರ್ಕಾರಿ ಶಾಲೆಯನ್ನ ಬಿಟ್ಟು ಖಾಸಗಿ ಶಾಲೆಗೆ ಜಾಯಿನ್ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ ಸರ್ಕಾರ ಈ ರೀತಿಯಾದಂತ ಸರ್ಕಾರಿ ಶಾಲೆಗಳನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಶ್ರೀರಂಗಪಟ್ಟಣದಿಂದ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ನಾಳೆಯಿಂದ ಶಾಲೆಗಳ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾಗಿ ತರಾಟೆ ತೆಗೆದುಕೊಂಡಿದೆ. ಶಾಲೆಗಳಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲದಿರೋದಕ್ಕೆ ಹೈಕೋರ್ಟ್ ಕಿಡಿಕಾರಿದೆ. ಶೌಚಾಲಯದ ವ್ಯವಸ್ಥೆ ನೆಟ್ಟಿಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸದೇ ಇರೋದಕ್ಕೆ ಕ್ಲಾಸ್ ತೆಗೆದುಕೊಂಡಿದೆ. ಶಿಕ್ಷಣ ಹಕ್ಕು ಕಾಯ್ದೆಯ ಅನ್ವಯ ನಿಯಮವನ್ನ ನೀವುಗಳು ಪಾಲಿಸಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಹಲವು ಸರ್ಕಾರಿ ಶಾಲೆಗಳಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಶೌಚಾಲಯದ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಶಾಲೆಗಳಲ್ಲಿನ ಅವ್ಯವಸ್ಥೆಯ ಬಗ್ಗೆ ಮತ್ತೊಂದು ಕಡೆಗೆ ನ್ಯೂಸ್ 18 ಬೆಳಕನ್ನ ಚೆಲ್ಲುವಂತಹ ಅಭಿಯಾನವನ್ನು ಶುರು ಮಾಡಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.